ನಿಮಗೆ ಗೊತ್ತಾ ಇಬ್ರು ಅಣ್ಣ ತಮ್ಮದಿರ ಜಗಳದಿಂದ ಎರಡು ಅತಿ ದೊಡ್ಡ ಬ್ರ್ಯಾಂಡ್ ಜನ್ಮ ಪಡೆದ್ವು ಅಂತ. 1920s ಅಲ್ಲಿ ಜರ್ಮನಿಯಲ್ಲಿ ಅಡಾಲ್ಫ್ ರುಡಾಲ್ಫ್ ಡ್ಯಾಸ್ಲರ್ ಅಂತ ಇಬ್ರು ಅಣ್ಣ ತಮ್ಮ ಇರ್ತಾರೆ. ಒಂದ್ ಕಡೆ ಅಡಾಲ್ಫ್ ತುಂಬಾ ಇನ್ನೋವೇಟಿವ್ ಆಗಿರ್ತಾನೆ. ಅವನು ಹನ್ನೊಂದು ಬೇರೆ ಬೇರೆ ಸ್ಪೋರ್ಟ್ಸ್ ಗೆ ಹನ್ನೊಂದು ಬೇರೆ ಬೇರೆ ತರ ಶೂನ ರೆಡಿ ಮಾಡಿರ್ತಾನೆ. ಆ ಶೂನ ಲೈಟ್ ವೈಟ್ ಮತ್ತೆ ಡ್ಯೂರಬಿಲಿಟಿಗೋಸ್ಕರ ಶಾರ್ಕ್ ಮತ್ತೆ ಕ್ಯಾಂಗ್ರೋ ಸ್ಕಿನ್ ನ ಯೂಸ್ ಮಾಡಿರ್ತಾನೆ. ಇನ್ನೊಂದ್ ಕಡೆ ರುಡಾಲ್ಫ್ ನ್ಯಾಚುರಲ್ ಸ್ಕಿಲ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಗಿರುತ್ತೆ. ಇಬ್ರು ಸೇರ್ಕೊಂಡು ಕಂಬೈನ್ ಆಗಿ 1924 ಅಲ್ಲಿ ಡ್ಯಾಸ್ಲರ್ ಬ್ರ್ಯಾಂಡ್ ಅಂತ ಶೂನ ಮಾರಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆ ಮೇನ್ ಟರ್ನಿಂಗ್ ಪಾಯಿಂಟ್ ಏನಂದ್ರೆ 1936 ಅಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಜೆಸಿ ಓವೆನ್ಸ್ ಇವ್ರ ಶೂಗಳನ್ನ ಹಾಕೊಂಡು 4 ಗೋಲ್ಡ್ ಮೆಡಲ್ ನ ಗೆಲ್ತಾರೆ. ಇದರಿಂದ ಇವರು ಗ್ಲೋಬಲಿ ತುಂಬಾನೇ ಪಾಪ್ಯುಲರ್ ಆಗ್ತಾರೆ. ಬಟ್ ಆದ್ರೂ ಬಿಸ್ನೆಸ್ ಅಲ್ಲಿ ಇಬ್ರದ್ದು ಬೇರೆ ಬೇರೆ ಫಿಲಾಸಫೀಸ್ ಆಗಿರೋದ್ರಿಂದ ಇಬ್ರು ಮಧ್ಯೆ ಒಂದು ರಿಲೇಶನ್ಶಿಪ್ ಹಾಳಾಗ ಸ್ಟಾರ್ಟ್ ಆಗುತ್ತೆ. ಮತ್ತೆ 1945 ಅಲ್ಲಿ ವರ್ಲ್ಡ್ ವಾರ್ 2 ಆದ್ಮೇಲೆ ಎಲೈಟ್ ಫೋರ್ಸಸ್ ಅವರು ರುಡಾಲ್ಫ್ ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆಗಿ ಅವನಿಗೆ 1 ವರ್ಷ ಜೈಲ್ ಶಿಕ್ಷೆ ಕೂಡ ಅನೌನ್ಸ್ ಆಗುತ್ತೆ. ಈಗ ರುಡಾಲ್ಫ್ ಅನ್ಕೊಂತಾನೆ ಅವ್ರ ಅಣ್ಣನೇ ಇದಕ್ಕೆಲ್ಲ ಕಾರಣ, ಅವನೇ ಅರೆಸ್ಟ್ ಮಾಡಿಸಿದ್ದು ಅಂತ. ಯಾಕೆಂದ್ರೆ ರುಡಾಲ್ಫ್ ಬಿಸ್ನೆಸ್ ಇಂದ ದೂರ ಹೋಗ್ಲಿ ಅಂತ. ಇವರಿಬ್ರು ಜಗಳ ಎಲ್ಲಿವರೆಗೂ ಮುಂದುವರಿತು ಅಂದ್ರೆ 1947 ಅಲ್ಲಿ ಇವರಿಬ್ರು ಸಪರೇಷನ್ ಆಗ್ತಾರೆ. ಸೊ ಅಡಾಲ್ಫ್ ಅವನ ಹೆಸರಿಂದ ಆಡ್ ಮತ್ತೆ ಅವ್ನ ಸರ್ನೇಮ್ ಇಂದ ದಾಸ್ ತಗೊಂಡು ಮತ್ತೆ ಮಧ್ಯದಲ್ಲಿ ಒಂದು ಐ ಆಡ್ ಮಾಡ್ಬಿಟ್ಟು ಅಡಿಡಾಸ್ ಅಂತ ಹೊಸ ಕಂಪನಿ ಬ್ರಾಂಡಿಂಗ್ ನ ಓಪನ್ ಮಾಡ್ತಾನೆ. ಸಿಮಿಲರ್ ಆಗಿ ರುಡಾಲ್ಫ್ ಅವ್ರ ಕಂಪನಿ ನೇಮ್ ರೂಡಾ ಅಂತ ಇಟ್ಟಿರ್ತಾರೆ. ಕೆಲವು ವರ್ಷಗಳ ನಂತರ ಅದನ್ನು ಪೂಮಾ ಅಂತ ರೀಬ್ರಾಂಡಿಂಗ್ ಮಾಡ್ತಾರೆ. ಇದಾದ್ಮೇಲೆ ಎರಡು ಬ್ರಾಂಡ್ ಮಾರ್ಕೆಟ್ ಅಲ್ಲಿ ಒಂದು ಟಫ್ ಕಾಂಪಿಟೇಟರ್ಸ್ ಆಗ್ತಾರೆ. ಇದಾದ್ಮೇಲೆ ಅಡಿಡಾಸ್ ಪ್ರಾಡಕ್ಟ್ ಇನೋವೇಷನ್ ಮೇಲೆ ಫುಲ್ ಫೋಕಸ್ ಮಾಡಿ 1954 ಅಲ್ಲಿ ಸ್ಕ್ರೂ ಇನ್ ಫುಟ್ಬಾಲ್ ಸ್ಟಂಟ್ ಶೂ ನ ಇನ್ವೆಂಟ್ ಮಾಡ್ತಾರೆ. ಇದರಿಂದ ಅಥ್ಲೀಟ್ ಗ್ರೌಂಡ್ ಲೆವೆಲ್ ಪ್ರಕಾರ ಅವರ ಕಂಫರ್ಟ್ ಪ್ರಕಾರ ಅವರ ಶೂ ಸ್ಪೈಕ್ಸ್ ನ ಅವರೇ ಮಾಡಿಫೈ ಮಾಡ್ಕೋಬಹುದಾಗಿತ್ತು. ಇನ್ನೊಂದ್ ಕಡೆ ಪೂಮಾ ಸೆಲೆಬ್ರಿಟಿ ಇಂಡೋರ್ಸ್ಮೆಂಟ್, ಬ್ರಾಂಡಿಂಗ್, ಸ್ಟೈಲಿಶ್ ಡಿಸೈನ್ಸ್ ಇದ್ರ ಮೇಲೆ ಫುಲ್ ಫೋಕಸ್ ಮಾಡಿದ್ರು. ಇವತ್ತು ಕೂಡ ಇವರಿಬ್ರು ಗ್ಲೋಬಲ್ ಜಾಯಿಂಟ್ಸ್ ಆಗಿದ್ರು, ಅಣ್ಣ ತಮ್ಮದಿರಾಗಿದ್ರು, ಇವತ್ತು ಕೂಡ ತುಂಬಾ ಒಳ್ಳೆ ಟಫ್ ಕಾಂಪಿಟೇಟರ್ಸ್. ಇದೇ ತರ ಕಾಂಟೆಂಟ್ ಗೋಸ್ಕರ ನನ್ನ ಚಾನೆಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.